ಹಾಯ್ ಗೈಸ್, ದಿಸ್ ಈಸ್ ಮೊಹಮ್ಮದ್ ಹುಸೇನ್ ನಾಯ್ಕರ್. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಅಕೌಂಟೆನ್ಸಿ ಉತ್ತರ ಪತ್ರಿಕೆಯನ್ನು ನೋಡೋಣ. ಇದು 2019ರಲ್ಲಿ ನಡೆದಂತಹ ಮಾರ್ಚ್ನಲ್ಲಿ ನಡೆದಿರುವಂತಹ ಪರೀಕ್ಷೆಯ ಒಂದು ದ್ವಿತೀಯ PUC ಪರೀಕ್ಷೆಯ ಉತ್ತರ ಪತ್ರಿಕೆ. ಇಲ್ಲಿ ಟಾಪರ್ ಯಾವ ರೀತಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾನೆ ಅನ್ನೋದನ್ನ ಇಲ್ಲಿ ನೋಡೋಣ. ಯಾವ ರೀತಿ ಅವನ ಉತ್ತರವನ್ನು ಪ್ರೆಸೆಂಟನ್ನು ಮಾಡಿದ್ದಾನೆ ಅನ್ನೋದನ್ನ ನೋಡೋಣ. ಮತ್ತು ಆ ವಿದ್ಯಾರ್ಥಿ ಏನಾದರೂ ತಪ್ಪನ್ನು ಮಾಡಿದರೆ ನಾವು ಅದನ್ನು ಐಡೆಂಟಿಫೈ ಮಾಡಿ ಆ ತಪ್ಪುಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಯಾವ ರೀತಿ ಪ್ರಯತ್ನವನ್ನು ಮಾಡ್ಬೋದು ಅನ್ನೋದನ್ನ ಈ ಒಂದು ಉತ್ತರ ಪತ್ರಿಕೆಯಿಂದ ನಾವು ಇಲ್ಲಿ ಕಲಿಯೋಣ. ನೀವು ಇಲ್ಲಿ ನೋಡಬಹುದು ಟೋಟಲ್ ಮಾರ್ಕ್ಸ್ 100ಕ್ಕೆ 100. ನೇರವಾಗಿ 1 ಅಂಕದ ಪ್ರಶ್ನೆಗಳಿಗೆ ಬರೋಣ. 1 ಅಂಕದ ಪ್ರಶ್ನೆಗಳನ್ನ ನಾನೇನು ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ, ನೀವೇ ನೋಡ್ಕೊಳ್ಳಿ. ಸೆಕ್ಷನ್ A ಅಂತ ಬರೋದು ಸೀರಿಯಲ್ ವೈಸ್ ಬರೆಯಲಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರಲಾಗಿರುತ್ತದೆ 1ರಿಂದ 10ರವರೆಗಿನ ಉತ್ತರಗಳನ್ನ ಅಥವಾ 1 ಅಂಕದ ಉತ್ತರಗಳನ್ನ ಒಂದೇ ಪೇಜ್ ಅಲ್ಲಿ ಸೀರಿಯಲ್ ವೈಸ್ ಬರೆಯಿರಿ ಅಂತ. ನೀವು ಅದೇ ರೀತಿ ಬರೆಯಿರಿ. ಅಕೌಂಟೆನ್ಸಿಯಲ್ಲಿ 1 ವರ್ಡ್ ನಲ್ಲಿ ನೀವು ಉತ್ತರವನ್ನ ಬರೆದ್ರು ಕೂಡ ನಿಮಗೆ ಕಂಪ್ಲೀಟ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಎಲ್ಲಿ ರೇಷಿಯೋಗಳು ಬರೆಯುವಂತ ಅವಶ್ಯಕತೆ ಇರುತ್ತೋ ಅಲ್ಲಿ ನೀವು ಕಂಪ್ಲೀಟ್ ರೇಷಿಯೋವನ್ನ ಬರಿಬೇಕು. ಇನ್ನು 1 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ 2 ಕ್ವಶನ್ಸ್ಗಳು ಎಕ್ಸ್ಟ್ರಾ ಇರುತ್ತೆ, 2-3 ಕ್ವಶನ್ಸ್ಗಳು. ಈ ರೀತಿ ಈ ಬಾರಿ ಪ್ರಶ್ನೆ ಪತ್ರಿಕೆ ಬದಲಾಗಿರ್ಬೋದು, ಅದನ್ನು ನೋಡ್ಕೊಳ್ಳಿ. ಇನ್ನು 2020-21ರವರೆಗೂ 2 ಕ್ವಶನ್ಗಳು ಎಕ್ಸ್ಟ್ರಾ ಆಯ್ತದ್ದು. 10ರಲ್ಲಿ 8 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗಿತ್ತು. ನೀವು ಅಲ್ಲಿ ಎಕ್ಸ್ಟ್ರಾ ಬರೆದ್ರೂ ಕೂಡ ಏನು 1 ಅಂಕದಲ್ಲಿ ಮಾತ್ರ ಬರೆದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಟೈಮ್ ವೇಸ್ಟೇಜ್ ಆಗೋದಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ನಲ್ಲಿ ಏನು ಪ್ರಾಬ್ಲಮ್ ಬರುವುದಿಲ್ಲ. ಅಲ್ಲಿ ನೀವು ಎಕ್ಸ್ಟ್ರಾ ಕ್ವಶನ್ಗಳನ್ನ ಬಿಗಿನಿಂಗ್ ನಲ್ಲಿ ಅಟೆಂಪ್ಟ್ ಮಾಡಬಹುದು. ಇನ್ನು ಸೆಕ್ಷನ್ B 2 ಅಂಕದ ಪ್ರಶ್ನೆಗಳಿಗೆ ನೋಡಿ ಪಾಯಿಂಟ್ ವೈಸ್ ನಲ್ಲಿ ಬರೆಯಲಾಗಿದೆ. ಎಲ್ಲಿ ರೆವಿನ್ಯೂ ರಿಸೀಟ್ ಅಂಡ್ ಪೇಮೆಂಟ್ ಅಕೌಂಟ್ ನ ಒಂದು ಕ್ಯಾರೆಕ್ಟರ್ಸ್ ಬರೀರಿ ಅಂತ ಕೇಳಿದ್ರೆ ಅದನ್ನ ಪಾಯಿಂಟ್ ವೈಸ್ ಬರೆದ್ರೆ ಬಹಳ ಚಲೋ ಆಗುತ್ತೆ. ಎಕ್ಸಾಮಿನರ್ಗೆ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಇನ್ನು ನೋಡಿ 2 ಅಂಕದ ಪ್ರಶ್ನೆಗಳನ್ನ ನೀವೇ ನೋಡ್ಕೊಳ್ಳಿ. 2, 3, 4 ಅಂಕಗಳಲ್ಲಿ ಬರೀಲಾಗಿದ್ದೆ. ಕೆಲವೊಂದು ಬಾರಿ ರೇಷಿಯೋಗಳನ್ನ ಸಹ ಕೇಳಬಹುದು 2 ಅಂಕಗಳಿಗೆ. ಇಲ್ಲಿ ಸಣ್ಣ ಪ್ರಾಬ್ಲಮ್ ಸಹ ಕೇಳಬಹುದು 2 ಅಂಕಗಳಿಗೆ. ಅದಕ್ಕೆ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡ್ಕೊಳ್ಳಿ, ಅಥವಾ 2019 ಇದೆಲ್ಲ ಮಾರ್ಚ್ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಇಲ್ಲಿ ಆನ್ಸರ್ಸ್ ಗಳನ್ನ ಕಂಪೇರ್ ಮಾಡಿ ನೋಡಿ. ಕ್ವಶನ್ ಅಂಡ್ ಆನ್ಸರ್ ನಿಮಗೆ ಈಸಿ ಆಗುತ್ತೆ. ಇನ್ನು ಇಲ್ಲಿಂದ ಬಹಳ ಬೆನಿಫಿಟ್ ಆಗುತ್ತೆ. ಎಸ್, ಇನ್ನು ನೋಡಿ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಬರೆಯಲಾಗಿದೆ. ಬಿಗಿನಿಂಗ್ ನಲ್ಲಿ 1, 2 ಈ 2 ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಬರೆಯಲಾಗಿದೆ. ಇದನ್ನ ನೀವು ಅವಾಯ್ಡ್ ಮಾಡಬಹುದು. ಎಸ್, ಇಲ್ಲ ಕೇವಲ ಒಂದೇ ಪ್ರಶ್ನೆಯನ್ನ ಎಕ್ಸ್ಟ್ರಾ ಬರೆಯಲಾಗಿದೆ. ಇದನ್ನ ನೀವು ಬಿಗಿನಿಂಗ್ ನಲ್ಲಿ ಅವಾಯ್ಡ್ ಮಾಡಿ. ನಿಮಗೆ ಯಾವ್ದು ಒಂದು ಉತ್ತರದ ಬಗ್ಗೆ 100% ಕಾನ್ಫಿಡೆನ್ಸ್ ಇದೆಯೋ ಅದನ್ನ ಬರೆಯಿರಿ. ಉಳಿದಿರುವಂತದನ್ನ ಟೈಮ್ ಉಳಿದ್ರೆ ಎಂಡ್ ನಲ್ಲಿ ಬರೀಬಹುದು, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಾನು PUC ಇದ್ದಾಗ ನಾನು ಪ್ರಯತ್ನವನ್ನ ಮಾಡಿದ್ದೆ. 168 ಪ್ರಶ್ನೆ ಮಾರ್ಕ್ಸ್ ನ ಒಂದು ಕ್ವಶನ್ ಪೇಪರ್ ಇತ್ತು. ಅದರಲ್ಲಿ ಅಷ್ಟು ಅಟೆಂಪ್ಟ್ ಮಾಡಿ ಅಷ್ಟು ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡಿದ್ದೆ. ಇದು ಯಾವಾಗ ಪಾಸಿಬಲ್ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು ಬಹಳಷ್ಟು. ನಾನು ಬಹಳ ಪ್ರಾಕ್ಟೀಸ್ ಮಾಡಿದ್ದೆ. ಪ್ರಿಪರೇಟರಿ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅವಾಗ್ಲಿಂದ ಕೂಡ ಒಂದು ಪ್ರಯತ್ನ ಇತ್ತು. ನಾನು ಏನಾದ್ರೂ ಮಾಡಿ 168 ಮಾರ್ಕ್ಸ್ಗೆ ಕಂಪ್ಲೀಟ್ ಆನ್ಸರ್ ಅನ್ನ ಮಾಡಬೇಕು. ಯಾಕಂದ್ರೆ ನನಗೆ ಗೊತ್ತಿತ್ತು ಮಿಡ್ ಟರ್ಮ್ ಎಕ್ಸಾಮ್ ನಿಂದ ನಾನು ಅಕೌಂಟೆನ್ಸಿಯಲ್ಲಿ ಸುಲಭವಾಗಿ ನಾನು 100% 100 ಮಾರ್ಕ್ಸ್ ತೆಗಿತೀನಿ ಅನ್ನೋದನ್ನ ಅದನ್ನ ನೆಕ್ಸ್ಟ್ ಒಂದು ಟಾರ್ಗೆಟ್ ಅನ್ನು ನಾನು ಇಟ್ಕೊಂಡಿದ್ದೆ. ಅದನ್ನ ನಾನು ಎನ್ಯುವಲ್ ಎಕ್ಸಾಮ್ ನಲ್ಲಿ ಇದು ಕಂಪ್ಲೀಟ್ ಆಯ್ತು. ನೀವೇನಾದ್ರೂ ಆ ರೀತಿ ಟಾರ್ಗೆಟ್ ಇಟ್ಕೊಂಡ್ರೆ ಅದನ್ನ ಎಂಡ್ ನಲ್ಲಿ ಇಟ್ಕೊಳ್ಳಿ. ಅಂದ್ರೆ ಎಂಡ್ ನಲ್ಲಿ ಅದಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಬೇಕು. ಬಿಗಿನಿಂಗ್ ನಲ್ಲಿ ನೋ, ಯು ಶುಡ್ ನಾಟ್ ಅಟೆಂಪ್ಟ್ ದಿ ಎಕ್ಸ್ಟ್ರಾ ಕ್ವಶನ್ಸ್ ಇನ್ ದ ಬಿಗಿನಿಂಗ್. ನೆಕ್ಸ್ಟ್ 6 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಸೆಕ್ಷನ್ C ನೋಡಿ ಯಾವ ರೀತಿ ಟೇಬಲ್ಸ್ ಗಳನ್ನ ಹಾಕಿ ಇಲ್ಲಿ ಬಿಡಿಸಲಾಗಿದೆ ಅನ್ನೋದನ್ನ ನೀವೇ ನೋಡ್ತಾ ಹೋಗಿ. ಇಲ್ಲಿ ಏನೇ ಓದು ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನು ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ರೇಷಿಯೋಗಳ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ 6 ಮಾರ್ಕ್ಸ್ ನಲ್ಲಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಬಹುದು. ಇನ್ನು ಕ್ಯಾಪಿಟಲ್ ಅಕೌಂಟ್ ಇದರ ಮೇಲೇನೂ ಕೂಡ ಕ್ವಶನ್ ನಿಮಗೆ ಕೇಳಬಹುದು. ಇನ್ನು ಜರ್ನಲ್ ಎಂಟ್ರೀಸ್ ಅನ್ನು ನೋಡಿ. 6 ಅಂಕದ ಪ್ರಶ್ನೆಗಳಲ್ಲಿ ಜನರಲ್ ಎಂಟ್ರೀಸ್ ಕೂಡ ನಿಮಗೆ ಕೇಳಬಹುದು. ಅಂದ್ರೆ ಇಲ್ಲಿ ಸನ್ಡ್ರಿ ಅಸೆಟ್ ಅಕೌಂಟ್ ಅಂತ 2019 ಕ್ವಶನ್ ಪೇಪರ್ ನಲ್ಲಿ ಕೇಳಿದ್ರು. ನನ್ನ ಆನ್ಸರ್ ಶೀಟ್ ನನ್ನ ಕಡೆ ಇಲ್ಲ, ನಂದು 100 ಔಟ್ ಆಫ್ 100 ಆಗಿದೆ ಅಕೌಂಟೆನ್ಸಿ. ಆದರೆ ಆನ್ಸರ್ ಶೀಟ್ ನಾನು ಅದನ್ನ ತರಿಸಲಿಲ್ಲ ಅಷ್ಟೇ. ಇಲ್ಲಿ ನೋಡಿ ಇದಕ್ಕೆ ಫುಲ್ ಮಾರ್ಕ್ಸ್ ಸಿಕ್ಕಿಲ್ಲ, 4 ಮಾರ್ಕ್ಸ್ ಸಿಕ್ಕಿದೆ. ಆದರೆ ಈ ವಿದ್ಯಾರ್ಥಿ ಇನ್ನು ಎಕ್ಸ್ಟ್ರಾ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಿರೋದ್ರಿಂದ ಅವನಿಗೆ ಆ ಕ್ವಶನ್ಸ್ ಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಮತ್ತು ಯಾವ
ಒಂದು ಕ್ವಶನ್ಗೆ ಕಡಿಮೆ ಅಂಕ ಬಿದ್ದಿದೆಯೋ ಅದನ್ನು ಎಕ್ಸ್ಟ್ರಾ ಅಂತ ಪರಿಗಣನೆಗೆ ಮಾಡಲಾಗ್ತದೆ. ಇದು ನಿಮಗೆ ಡೌಟ್ಸ್ ಇದ್ದರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳ್ತಾರೆ. ನೋಡಿ, ಸೆಕ್ಷನ್ ಡಿ ನಲ್ಲಿ 12 ಅಂಕದ ಪ್ರಶ್ನೆಗಳು. 12 ಅಂಕದ ಪ್ರಶ್ನೆಗೆ ನೀವು ಮ್ಯಾಕ್ಸಿಮಮ್ 20 ನಿಮಿಷದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅದು ಪಾಸಿಬಲ್ ಇದೆ. ಯಾರು ಸ್ವಲ್ಪ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿದಿರಿ ಅವರು 10-12 ನಿಮಿಷದಲ್ಲಿ ಕೂಡ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಇನ್ನು ಏನು ನೀವು ಗಮನಿಸಬೇಕಾಗಿರುವಂಥ ವಿಷಯಗಳು ಏನಂದರೆ, ಇಲ್ಲಿ ಡೆಬಿಟ್ ಕ್ರೆಡಿಟ್ ಅಂತ ಕಂಪಲ್ಸರಿಯಾಗಿ ಬರೀಬೇಕು. ಏನಾದರೂ ನೀವು ಅಷ್ಟು ಪ್ರಾಬ್ಲಮನ್ನು ಸರಿಯಾಗಿ ಬಿಡಿಸಿದಿರಿ, ಇದನ್ನು ಏನಾದರೂ ಮರೆತು ಬಿಟ್ಟಿದ್ದರೆ 1 ಅಂಕ ಕಡಿಯುವಂಥ ಸಾಧ್ಯತೆ ಇರುತ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಕೂಡ ಡೆಬಿಟ್ ಕ್ರೆಡಿಟನ್ನು ಸರಿಯಾಗಿ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇದಕ್ಕೆ ಕಂಪ್ಲೀಟ್ 12 ಮಾರ್ಕ್ಸನ್ನು ಕೊಡಲಾಗಿದೆ. ನೆಕ್ಸ್ಟ್, ರಿಯಲೈಸೇಷನ್ ಅಕೌಂಟ್. ಸ್ವಲ್ಪ ನೀಟ್ನೆಸ್ನು ಕೂಡ ಈ ವಿದ್ಯಾರ್ಥಿ ಮೇಂಟೈನ್ ಮಾಡಿದ್ದಾನೆ. ಎಲ್ಲೂ ಇದನ್ನು ಕಾಟ್ ಹಾಕೋದು ಈ ರೀತಿ ಏನೂ ಮಾಡಿಲ್ಲ. ಸ್ವಲ್ಪ ಕ್ಲಿಯರ್ ಆಗಿರಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಟು ಬೈ ಅನ್ನೋದನ್ನು ಬರಿಬೇಕನ್ನೋಂಥ ಡೌಟ್ ಇರುತ್ತೆ. ನಾವು 2019ರಲ್ಲಿದ್ದಾಗ ಅವಾಗದು ಅವಶ್ಯಕತೆ ಇರಲಿಲ್ಲ. ನಾನು ಪರ್ಸ್ನಲಿ ಹೇಳಬೇಕಂದ್ರೆ ನಾನು ಎದಕ್ಕೂ ಬರೀದಿಲ್ಲ. ಟು ಬೈ ಅನ್ನೋದನ್ನು ಡೈರೆಕ್ಟಾಗಿ ನಾನು ಬರೀತಿದ್ದೆ. ನೀವು ಬೇಕಂದರೆ ಅದನ್ನು ಬರಿಬಹುದು ಅಥವಾ ಬಿಡಬಹುದು, ಅದು ನಿಮಗೆ ಬಿಟ್ಟಿರುವಂಥದ್ದು ಒಂದು ವಿಚಾರ. ಇನ್ನು ಬ್ಯಾಂಕ್ ಅಕೌಂಟ್ ನೋಡಿ, ಬ್ಯಾಂಕ್ ಅಕೌಂಟಿಗೆ ಕೂಡ ಡೆಬಿಟ್ ಕ್ರೆಡಿಟನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು. ಇದಕ್ಕೂ 12 ಅಂಕವನ್ನು ಕೊಡಲಾಗಿದೆ. ಇನ್ನು ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ, ಪ್ರತಿಯೊಂದು 12 ಅಂಕದ ಪ್ರಶ್ನೆಗಳಲ್ಲಿ ಏನು ಅಡ್ಜಸ್ಟ್ಮೆಂಟ್ಸ್ ಇರ್ತಾವಲ್ಲ ಅದರಲ್ಲಿ ನಿಮಗೆ ಒಂದು ಟ್ರಿಕಿ ಅಡ್ಜಸ್ಟ್ಮೆಂಟ್ ಸಿಕ್ಕೇ ಸಿಗುತ್ತೆ. ಇದು ನಿಮಗೆ ಪ್ರೂಫ್ ಬೇಕಂದರೆ ನೀವು 2019 ಕ್ವಶನ್ ಪೇಪರನ್ನು ತೆಗೆದುಕೊಳ್ಳಿ, ಅದರ ಅಡ್ಜಸ್ಟ್ಮೆಂಟ್ಸನ್ನು ಹೋಗಿ ನೋಡಿ. ಅದರಲ್ಲಿ ಒಂದಾದರೂ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಯಾರು ಅದರ ಬಗ್ಗೆ ಅಂಥ ಒಂದು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಲ್ಲೋ ಅವರಿಗೆ ಅದು ಚಾಲೆಂಜಿಂಗ್ ಆಗುತ್ತೆ. ಈ ರೀತಿ ಎದಕ್ಕೆ ಹಾಕ್ತಾರೆ ಅಂದರೆ, 12ಕ್ಕೆ 12 ಸಂಪೂರ್ಣ ಅಂಕಗಳನ್ನು ಪಡೆದೇ ಇರಲಿ. ಪಡಿಬೇಕಂದ್ರೆ ಸ್ವಲ್ಪ ಅವರು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿರಬೇಕು, ಓದಿರಬೇಕು ಅನ್ನೋಂಥ ಉದ್ದೇಶದಿಂದ ಅಂಥ ಒಂದು ಅಡ್ಜಸ್ಟ್ಮೆಂಟ್ಗಳನ್ನು ಕೊಡ್ತಾರೆ ಅಂತ ನನಗೆ ಅನಿಸುತ್ತೆ. ನೀವು ಅದನ್ನು ಪ್ರೂಫ್ ನೋಡ್ಕೋಬಹುದು. ಕ್ವಶನ್ ಪೇಪರನ್ನು ತೆಗೆದು ನೋಡಿ 2019 ಈ ಆನ್ಸರನ್ನು ಕಂಪೇರ್ ಮಾಡಿ ನೋಡಿ. ಇನ್ನು ಜರ್ನಲ್ ಎಂಟ್ರೀಸ್ ಇಲ್ಲಿ ನೋಡ್ಬೋದು ನೀವು. ಜನರಲ್ ಎಂಟ್ರೀಸನ್ನು ವಿಡಿಯೋ ಪಾಸ್ ಮಾಡಿ ಇದನ್ನು ನೋಡ್ಕೊಳ್ಳಿ. ನಿಮಗೆ ಏನಾದರೂ ಅವಶ್ಯಕತೆ ಇದೆ ಅಂದರೆ, ಇಲ್ಲಾಂದರೆ ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು. ಪ್ರೆಸೆಂಟೇಷನ್ ಸ್ಕಿಲ್ಲನ್ನು ಸ್ವಲ್ಪ ನೀಟಾಗಿ ಪ್ರೆಸೆಂಟ್ ಮಾಡಬೇಕು. 12ಕ್ಕೆ 12 ಅಂಕವನ್ನು ಇಲ್ಲಿ ಕೊಡಲಾಗಿದೆ. ಇದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಡೇಟನ್ನು ಕಂಪಲ್ಸರಿಯಾಗಿ ಬರೀಬೇಕು. ಕಂಪನಿ ಹೆಸರು ಸಹ ಕಂಪಲ್ಸರಿಯಾಗಿ ಇಲ್ಲಿ ನೀವು ಬರೀಲೇಬೇಕು. ಅಲ್ಲಿ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ರೆವೆನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಂದು ಆಲೇಖ ಇದೆಯಲ್ಲ, ಆ ಕ್ವಶನ್ನಲ್ಲಿ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ಅಲ್ಲಿ ಕಂಪ್ನಿ ಹೆಸರು, ಕ್ಲಬ್ ಹೆಸರು, ಆರ್ಗನೈಸೇಷನ್ ಹೆಸರು ಕೊಟ್ಟಿದ್ರೆ ಅಲ್ಲಿಯೂ ಸಹ ನೀವು ಬರೀಲೇಬೇಕು. ಇಲ್ಲಿ ನೋಡಿ, ಇದನ್ನು ಎಕ್ಸ್ಟ್ರಾ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಏಕೆಂದರೆ ಈಗ ನಾವು 3ನೇ ಕ್ವಶನ್ ಇದು ನೋಡ್ತಾ ಇರೋದು. ಏಕೆ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಲಾಗಿದೆ ಅನ್ನೋದನ್ನ ಮುಂದೆ ನೋಡೋಣ. ಈ ವಿದ್ಯಾರ್ಥಿ ಏನಾದರೂ ಇನ್ನೂ ಎಕ್ಸ್ಟ್ರಾ ಬರೆದಿರಬಹುದು. ಇದು ಸೆಕ್ಷನ್ ಡಿ. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್. ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟಲ್ಲಿ ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ಡೇಟ್ ಇರುತ್ತೆ. ಡೇಟನ್ನು ಸರಿಯಾಗಿ ನೀವು ಹಾಕಬೇಕು. ಎಸ್, ಇಲ್ಲಿ ನೋಡಿ, ಇಲ್ಲಿಯೂ ಈ ವಿದ್ಯಾರ್ಥಿ 3 ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿರೋದ್ರಿಂದ ಇದನ್ನು ಎಕ್ಸ್ಟ್ರಾ ಅಂತ ಇದನ್ನು ಪರಿಗಣನೆಗೆ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡೋಣ. ನೆಕ್ಸ್ಟ್ ನೋಡಿ, ಸೆಕ್ಷನ್ ಡಿ ಅಗೇನ್ ಬ್ಯಾಕ್ ಬಂದು ಇಲ್ಲಿ ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಲಾಗಿದೆ. ಇಲ್ಲಿ ಈ ವಿದ್ಯಾರ್ಥಿ ಎಕ್ಸ್ಟ್ರಾ ಅಂತ ಬರೀದಾನೆ. ನಿಮ್ಗೆ ಏನು ಬರೆಯುವಂಥ ಅವಶ್ಯಕತೆ ಇರುವುದಿಲ್ಲ. ಅದು ಎಕ್ಸಾಮಿನರ್, ನೀವು ಬೇಕಂದರೆ ಬರಿಬೋದು. ಇದು ಕೂಡ ಸ್ವಲ್ಪ ಸಹಾಯ ಆಗುತ್ತೆ ಇವ್ಯಾಲ್ಯೂಯೇಟರ್ಗೆ ಈಸಿಯಾಗಿ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಇದು ಡಿಬೆಂಚರ್ಸ್ ಮೇಲೆ ಬಂದಿರುವಂಥ ಕ್ವಶನ್. ಇದು ಸ್ವಲ್ಪ ನಿಮಗೆ ಡಿಬೆಂಚರ್ಸ್ ನನಗೆ ಯಾವಾಗ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು ಅಂದರೆ ನನ್ನ ಫ್ರೆಂಡ್ಸ್ಗೆ, ನಿಮಗೆ ಯಾವ ರೀತಿ ಅನ್ನಿಸ್ತು ಅದರ ಮೇಲೆ ಆ ಚಾಪ್ಟರ್ಸನ್ನು ಚೂಸ್ ಮಾಡಿ. ಡಿಪೆಂಡೆಂಟ್ ಆಗುತ್ತೆ. ನಿಮಗೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಫಸ್ಟ್ ಪಾರ್ಟ್ನಲ್ಲಿ ಇದೆಯಲ್ಲ, ಆ ಚಾಪ್ಟರ್ಸ್ ಈಸಿ ಅನಿಸಿದರೆ ಅಲ್ಲಿ ನೀವು 3 ಕ್ವಶನ್ಸ್ 12 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಯಾವುದಾದ್ರೂ ಸೆಕೆಂಡ್ ಪಾರ್ಟ್ನಲ್ಲಿ ಒಂದು ಚಾಪ್ಟರನ್ನು ಚೂಸ್ ಮಾಡಿಕೊಂಡು ಪ್ರಿಪೇರ್ ಆಗಿ, ಈಸಿ ಆಗುತ್ತೆ. ನೋಡಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇದು 12 ಮಾರ್ಕ್ಸ್ ಕ್ವಶನ್. ಅದನ್ನು ಎಕ್ಸ್ಟ್ರಾ ಕ್ವಶನ್ನಲ್ಲಿ ಇದನ್ನು ಸಾಲ್ವ್ ಮಾಡಿದ್ದಾರೆ. ಎಸ್ ನೋಡಿ, ಇದಕ್ಕೆ 12ಕ್ಕೂ 12 ಅಂಕ ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಲಾಗಿದೆ. ಇಲ್ಲಿ ಈ ಒಂದು ಉತ್ತರ ಪತ್ರಿಕೆಯನ್ನು ನೋಡಿದ ನಂತರ ನೀವು ನಮಗೆ ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ಏಕೆಂದರೆ ಇಲ್ಲಿ ನಿಮ್ಮ ಮುಂದೆ ಇದೆ ಉತ್ತರ ಪತ್ರಿಕೆ. ಇದರಲ್ಲಿ 3-4 ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಲಾಗಿದೆ. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇದ್ದರೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಅದೇ ನಿಮ್ಮದು ಸೊಲ್ಯೂಷನ್. ಪ್ರಾಕ್ಟೀಸ್ ಮಾಡಿದರೆ ನೀವು ಸ್ಪೀಡಾಗಿ
ಯಾವ ರೀತಿ ಸಾಲ್ವ್ ಮಾಡಬೇಕು ಕ್ವಶನ್ ಅನ್ನ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟನ್ನ ಈ ಒಂದು ಉತ್ತರ ಪತ್ರಿಕೆಯಿಂದ ಕಲಿದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.